ಓಂ ಗುರುಭ್ಯೋ ನಮಃ. ಮುಕ್ಕೋಟಿ ದೇವರನ್ನ ಮನದಲ್ಲಿ ನೆನಪು ಮಾಡ್ಕೊಳ್ತಾ ಒಂದು ಕಾರ್ಯವನ್ನ ಕೊಟ್ಟಿದ್ದಾರೆ. ಅದೇ ಮಹಿಳಾ ದಿನಾಚರಣೆಯ ಉಪನ್ಯಾಸ ಕಾರ್ಯಕ್ರಮ. ಇಲ್ಲಿ ಸೇರಿರುವ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪ್ರಪಂಚದಲ್ಲಿ ಪ್ರತಿ ಒಬ್ಬ ವ್ಯಕ್ತಿಯು ಯೂನಿಕ್ ಪರ್ಸನ್. ಇದನ್ನ ಒಪ್ಕೋತೀರಾ? ಯೂನಿಕ್ ಪರ್ಸನ್ ಹೌದಾ? ಹೌದು. ಇಲ್ಲಿ ಯಾರೋ ಒಬ್ರು ನಿರೂಪಣೆಯನ್ನ ಮಾಡಿದ್ರು, ಯಾರೋ ಒಬ್ರು ಪ್ರಾಸ್ತಾವಿಕ ನುಡಿಯನ್ನ ಹೇಳಿದ್ರು, ಯಾರೋ ಒಂದಿಷ್ಟು ನಿಮ್ಮಲ್ಲಿರುವ ವ್ಯಕ್ತಿಗಳು ಡ್ಯಾನ್ಸ್ ಅನ್ನ ಮಾಡಿದ್ರಿ, ಹಾಡನ್ನು ಹೇಳಿದ್ರಿ. ಹಾಗಿದ್ರೆ ನಾವು ಯಾವುದೋ ಗಾಯಕರನ್ನು ನಮ್ಮ ಕಾರ್ಯಕ್ರಮಕ್ಕೆ ಕರೆಸಲು ಸಾಧ್ಯನಾ? ಹಂಗಿದ್ರೆ ಯಾರನ್ನೋ ನಿರೂಪಣೆ ಮಾಡೋದಕ್ಕೆ ಅನುಶ್ರೀ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ಪ್ರೋಗ್ರಾಮಿಗೆ ಕರೆಯೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಹಾಗಿದ್ರೆ ನಾವು ಎಲ್ಲಿರ್ತೀವೋ ಆ ಸ್ಥಳವನ್ನ ನಮ್ಮ ಸ್ಥಳವನ್ನಾಗಿ ಮಾಡ್ಕೋಬೇಕು. ಅದು ಯಾರ ಕರ್ತವ್ಯ? ನಿಮ್ದು. ನಾವು ಎಲ್ಲೋ ಒಂದು 1000 ಜನ ಸೇರಿರ್ಬೇಕು, ನಾನು ಬೆಂಗಳೂರಲ್ಲೇ ಬದುಕ್ಬೇಕು, ತೊಂದ್ರೆ ಇಲ್ಲ, ಬೆಂಗಳೂರಲ್ಲೇ ಬದುಕ್ಬೇಕು ಅಥವಾ ಡೆಲ್ಲಿಲೇ ಬದುಕ್ಬೇಕು ಅಂತೇಳಿ ಮೈಕ್ ಇಲ್ಲದ್ರೆ ನನಗೊಂಚೂರು ಇನ್ನು ಆಕ್ಟಿವ್ ಆಗಿ ಮಾತಾಡ್ಬೋದು, ಕೇಳಿಸುತ್ತಲ್ಲ ಎಲ್ಲರಿಗೂ. ಹಾಗೆ ಪ್ರಪಂಚದಲ್ಲಿ ಪ್ರತಿ ಒಬ್ಬ ವ್ಯಕ್ತಿನೂ ಯೂನಿಕ್ ಆಗಿರ್ತಾನೆ ಅನ್ನೋಂಥದ್ದು ಒಪ್ಪುವಂತ ಮಾತು. ಇಲ್ಲಿ ಎಲ್ಲರೂ ಸೇರಿದ್ದೀರಲ್ಲ, 100 ಜನ ಬೇಡ, ಸೇರಿದವರಷ್ಟೇ ಕೇಳಿರುವ ಮಾತನ್ನ ಹಿತವಾಗಿ ಆಲಿಸೋಣ, ಆಡಿರುವ ಮಾತನ್ನ ಒಂದಿಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಹಾಗಿದ್ರೆ ನಾವು ಪ್ರತಿ ಸಾರಿ ಕುತ್ಕೊಂಡಾಗ ಕೇಳುವ ಮಾತುಗಳನ್ನ ಕೇಳೋದಷ್ಟೇ ಅಲ್ಲ, ನಾನು ಅದರಲ್ಲಿ ಎಷ್ಟು ಭಾಗಿಯಾಗಿದ್ದೆ ಅನ್ನೋಂಥದ್ದು ತುಂಬಾ ಮುಖ್ಯ. ಹಾಗಾದ್ರೆ ಎಲ್ಲರೂ ಬಲಗೈಯನ್ನ ಎತ್ತಿ ನೋಡೋಣ. ಎಲ್ಲರೂ ಅಯ್ಯ ಎಡಗೈ. ಈಗ ಜೋರಾದ ಚಪ್ಪಾಳೆನ ಹಾಕ್ಬೋದಲ್ಲ? ಓಕೆ, ಈ ಚಪ್ಪಾಳೆ ನನಗಲ್ಲ. ಇಲ್ಲಿ ಸೇರಿದಿರಲ್ಲ, ಬೆಳಗ್ಗಿಂದ ತುಂಬಾ ಸೃಜನಶೀಲತೆಯಿಂದ ತುಂಬಾ ಆಕ್ಟಿವ್ ಆಗಿ ನೀವೇನ್ ಮಾಡಿದಿರಿ, ಪ್ರತಿ ಒಂದು ಆಕ್ಟಿವಿಟಿಯಲ್ಲಿ ಭಾಗವಹಿಸಿದಿರಿ. ನಿಮಗಾಗಿ ಈ ಚಪ್ಪಾಳೆ. ಯಾರೋ ಒಬ್ರು ನಮ್ಮನ್ನ ಕರೆದು ಎಲ್ಲೋ ನಿಲ್ಸಿ ಚಪ್ಪಾಳೆ ತಟ್ತಾರೆ ಅಂತ ಹೇಳಿ ನಾನು ನಿರೀಕ್ಷೆ ಮಾಡ್ತಾ ಇದ್ರೆ ನಾನು ಎಲ್ಲಿರ್ತೇನೆ? ಬೇರೆಯವರಿಗೆ ಚಪ್ಪಾಳೆ ತಟ್ಟುವ ಸ್ಥಾನದಲ್ಲೇ ಇರ್ತೇನೆ, ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ನಾವು ನಮಗಾಗಿ ಒಂದಿಷ್ಟು ಸಮಾಜದಲ್ಲಿ ಚಪ್ಪಾಳೆ ಬೇಕು, ಒಳ್ಳೆಯ ಮಾತುಗಾರರು ಅನ್ನೋಂತ ಹೆಗಳಿಕೆ ಬೇಕು, ಹಾಗೆ ಒಳ್ಳೆಯ ಸಂಗೀತಗಾರ್ತಿ ಅನ್ನೋಂಥದ್ದು, ಒಳ್ಳೆಯ ನಾಟ್ಯಗಾರ್ತಿ ಅನ್ನೋಂತ ಹೆಸರನ್ನ ಬೇಕು ಅಂತ ಹೇಳಿದ್ರೆ ಯಾರು ಪಡ್ಕೋಬೇಕು? ನೀವೇ ಅಲ್ವಾ? ಅದಕ್ಕೆ ಇಂಥ ಸಣ್ಣ ಫಂಕ್ಷನ್ಗಳಾಗಿರ್ಲಿ ಏನ್ ನಡೆಸಿದಿರಲ್ಲ, ಚುಂಚಾದ್ರಿ ಮಹಿಳಾ ವೇದಿಕೆ ಸರ್ವ ಪ್ರಾಸ್ತಾವಿಕ ನುಡಿಯನ್ನ ಹೇಳುವಾಗ ಹೇಳಿದ್ರು, ಶಿವಮೊಗ್ಗದಿಂದ ಹಿಡಿದು ಬೇರೆ ಕಡೆ ಎಲ್ಲಾ ಕಡೆ ನೀವು ಆಕ್ಟಿವಿಟಿಯಲ್ಲಿ ಭಾಗವಾಗಿದ್ದೀರಿ. ಹಾಗಿದ್ರೆ ಎಲ್ಲಾ ಕ್ರಿಯಾಶೀಲಂತ ವ್ಯಕ್ತಿಗಳು ಏನಾಗಿದ್ದೀರಿ? ಇಲ್ಲಿದ್ದೀರಿ. ಪ್ರಪಂಚದ ಸೃಷ್ಟಿ ಇದೆಯಲ್ಲ, ಇದು ಒಂದು ಅದ್ಭುತ ಸೃಷ್ಟಿ. ಇಲ್ಲಿ ಪ್ರತಿ ಒಂದು ಜೀವಿಯು ದೇವರು ಸೃಷ್ಟಿ ಮಾಡಿದ ಜೀವಗಳು. ಪ್ರತಿ ಒಂದು ಜೀವಿಗೂ ಜೀವ ಕೊಟ್ಟಿದ್ದಾನೆ ದೇವರು ಅಂದ್ರೆ ಅವನಲ್ಲಿ ಏನೋ ಒಂದು ಹೊಸತನವಿದೆ. ನೀನೊಂದಿಷ್ಟು ನಿನ್ನ ಜೀವನವನ್ನ ಬದುಕು ಅಂತ ಹೇಳಿ ದೇವರು ನಮಗೆಲ್ಲ ಜೀವನವನ್ನ ಕೊಟ್ಟಿದ್ದಾನೆ. ನಾವು ಎಷ್ಟು ದಿನ ಇರ್ತೇವೆ? ಇರುವಷ್ಟು ದಿನ ಏನ್ ಮಾಡ್ಬೇಕು? ನೆಮ್ಮದಿಯಾಗಿರ್ಬೇಕು. ನೆಮ್ಮದಿಯಿಂದ ನಮ್ಮ ಸಂಸಾರವನ್ನ ಕಟ್ಟಬೇಕು. ನಾವು ನೆಮ್ಮದಿಯಾಗಿದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಕುಟುಂಬಸ್ಥರು, ಫ್ರೆಂಡ್ಸು, ನಿಮ್ಮ ಇಂಥ ಮಹಿಳಾ ಸಂಘಗಳು ಏನಾಗಿರ್ತವೆ? ಖುಷಿಯಾಗಿರ್ತವೆ. ಯಾಕೆ ಜನಗಳು ಸೇರಿಲ್ಲ ಅಂತಂದ್ರೆ ನಮ್ಮಲ್ಲಿ ಹೆಂಗೆ ಅಂದ್ರೆ, ಇನ್ಯಾರೋ ದೊಡ್ಡ ವ್ಯಕ್ತಿ ಇದ್ದಾರೆ, ಅವ್ರನ್ನ ನಾನ್ ಬೆಳಿಬೇಕು ಅನ್ನೋ ಮನೋಭಾವನೆ ಇಲ್ಲ. ಆ ದೊಡ್ಡ ವ್ಯಕ್ತಿ ಬೆಳಿಲಿ, ನನ್ ಪಕ್ಕದಲ್ಲಿದಾರ, ಅವ್ರೇನ್ ಮಾಡ್ಬಾರ್ದು? ಬೆಳಿಬಾರ್ದು ಅಲ್ವಾ? ಈ ಮನಸ್ಥಿತಿಯಿಂದಲೇ ಹೆಣ್ಮಕ್ಳು ಸಂಘಗಳನ್ನ ಕಟ್ಟೋದ್ರಲ್ಲಿ ಹಿಂದುಳಿದಿದ್ದಾರೆ, ಹೆಣ್ಮಕ್ಳು ಒಟ್ಟುಗೂಡ್ಸೋದ್ರಲ್ಲಿ ಹಿಂದುಳಿದಿದ್ದಾರೆ. ದಯವಿಟ್ಟು ನಿಮ್ಮ ಪಕ್ಕದಲ್ಲಿರುವ ವ್ಯಕ್ತಿಯನ್ನ ನೀವು ಮೊದಲಿಗೆ ಸಪೋರ್ಟ್ ಮಾಡಿ. ಅವಳು ಕೆಟ್ಟದ್ ಮಾಡ್ತಿದ್ಲಾ? ಅಡ್ವೈಸ್ ಮಾಡಿ. ಒಳ್ಳೆ ಗೆಳತಿ ಯಾರು? ಏನ್ ತಪ್ಪದ್ ಮಾಡ್ತಾಳೆ ಅದನ್ನ ತಿದ್ಬೇಕು. ಅವಳನ್ನ ಒಳ್ಳೆ ಗೆಳತಿಯನ್ನಾಗಿ ಮಾಡ್ಕೊಳ್ಳಿ, ಅವಳನ್ನ ತಿದ್ದಿ. ಅವಳು ಮುಂದೋದ ತಕ್ಷಣ ಅಪ್ರಿಶಿಯೇಟ್ ಮಾಡಿ. ಅವಳನ್ನ ಅಪ್ರಿಶಿಯೇಟ್ ನೀವು ಮಾಡಿದ್ರೆ ಅವಳು ಅಪ್ರಿಶಿಯೇಟ್ ಮಾಡಿದ ಪ್ರತಿ ಕ್ಷಣವನ್ನ ಅನುಭವಿಸ್ತಾ ಇರ್ತಾಳೆ. ಮುಂದೊಂದು ದಿನ ತನ್ನ ಸರದಿ ಬಂದಾಗ ಅವಳು ಯಾರ ಹೆಸರನ್ನು ಹೇಳ್ತಾಳೆ? ನಿಮ್ಮ ಹೆಸರನ್ನು ಖಂಡಿತ ಹೇಳ್ತಾಳೆ. ನಾನು ಇವತ್ತು ಇಲ್ಲಿ ವೇದಿಕೆಯ ಮೇಲೆ ನಿಂತಿದ್ದೀನಿ ಅಂದ್ರೆ ನನ್ನ ಹಿಂದೆ ಸುಮಾರು ಗೆಳತಿಯರಿದ್ದಾರೆ. ಪ್ರತಿ ಫಂಕ್ಷನ್ ಹೋಗುವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ. ಹೋಗ್ಬಾ, ಈ ಕಲರ್ ಸ್ಯಾರಿ ಉಟ್ಕೋ, ಹಿಂಗ್ ಚೆನ್ನಾಗ್ ಕಾಣು. ನೋಡಿ, ಡ್ರೆಸ್ ಸೆನ್ಸ್ ಹೆಂಗಿರ್ಬೇಕು ಅಂದ್ರೆ ಮಹಿಳೆಯರಿಗೆ. ಶಿಲ್ಪಾ ಶೆಟ್ಟಿ ಗೊತ್ತಾ? ಎಲ್ಲರಿಗೂ ಗೊತ್ತಲ್ಲ? ಗೊತ್ತು. ಅವಳಿಗೆ ಎಷ್ಟು ವಯಸ್ಸೀಗ? 52ರಿಂದ 53 ವರ್ಷ ಆಯ್ತಾ? ಎಕ್ಯುರೇಟ್ ಡೇಟ್ ಆಫ್ ಬರ್ತ್ ನನಗೂ ಗೊತ್ತಿಲ್ಲ. 52 ದಾಟಿದಾಳೆ. ಹೆಂಗಿದ್ದಾಳೆ ನೋಡೋದಕ್ಕೆ? ತುಂಬಾ ಚೆನ್ನಾಗಿದ್ದಾಳಲ್ಲ. ಅವಳಿಗಿಂತ ನಾವೆಲ್ಲ ಸಣ್ಣರಿದ್ದೀವಲ್ಲ, ನಾವ್ ಯಾಕೆ ಚೆನ್ನಾಗಿಲ್ಲ? ಯೋಚನೆ ಮಾಡ್ಬೇಕಂತ ವಿಚಾರ ಅಲ್ವಾ?
ಪ್ರತಿದಿನ ನೀನು ಬದುಕ್ತಾ ಇದ್ದೀಯ ಅಂದ್ರೆ ನಿನ್ನ ಬದುಕನ್ನ ನಿನಗೋಸ್ಕರ ಬದುಕ್ಬೇಕು. ಫಸ್ಟ್ ನಿನಗೋಸ್ಕರ, ಆಮೇಲೆ ಎಲ್ಲರೂ. ನೀವೇನ್ ಮಾಡ್ತಾ ಇದ್ದೀರಿ? ಕುಟುಂಬಕ್ಕಾಗಿ ಬದುಕ್ತಾ ಇದ್ದೀರಿ. ಒಂದು ಹಂತದವರೆಗೆ ಕುಟುಂಬವನ್ನ ತರ್ತೀರಿ. ಕುಟುಂಬದ ಆದ್ಮೇಲೆ ನಿಮ್ಮ ಮಕ್ಕಳು ಎಲ್ಲಿವರೆಗೆ ನಿಮ್ ಮಾತನ್ನ ಕೇಳ್ತಾರೆ? ನಿಮ್ಮನ್ನ ಎಲ್ಲಿವರೆಗೂ ಬಳಸ್ಕೋತಾರೆ? ಹಿಂದಿತ್ತು ಒಂದ್ ಕಾಲದಲ್ಲಿ ಏನೋ, ನಮಗೆ ಟಿವಿಗಳೇ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾಗಳೇ ಗೊತ್ತಿಲ್ಲ, ಫೋನ್ಗಳು ಗೊತ್ತಿಲ್ಲ, ಹೊರಗಿನ ಪ್ರಪಂಚದ ವಿಚಾರಗಳು ಗೊತ್ತಿಲ್ಲ ಅಂದಾಗ ಮಕ್ಕಳು ಏನ್ ಮಾಡ್ತಿದ್ರು? ಅಮ್ಮನ ಮಾತನ್ನ ಕೇಳ್ತಿದ್ರು, ಅಮ್ಮನ ಸೆರಗಿಡ್ಕೊಂಡು ಅಡ್ಡಾಡ್ತಿದ್ರು. ಈಗ ಹೈಫೈ 5G ಕಾಲದಲ್ಲಿ ಬದುಕ್ತಾ ಇದ್ದಾವೆ. ಮಕ್ಕಳು ನಿಮ್ಮನ್ನ ಎಷ್ಟು ಅಲ್ಲಗಲಿತಿದ್ದಾರೆ ಅಂದ್ರೆ 14-10 ವರ್ಷದ ಒಂದು 5 ವರ್ಷದ ಬಾಲಕ ಫೋನ್ ನೋಡಿ ಅಮ್ಮನ್ಗೆ ಗೈಡ್ ಮಾಡ್ತಾನೆ. ಏನಂತ? ಏ ತಂಬಾ ಫೋನ್, ನಿನಗೇನು ಗೊತ್ತಿಲ್ಲ, ನನಗ್ ಗೊತ್ತಿರೋಷ್ಟು ಅಂತ ಆಪರೇಟ್ ಮಾಡ್ತಾರೆ. ಇದು ನಿಜಾನಾ? ಹೌದಲ್ವಾ? ಹಾಗಾದ್ರೆ ನಾವೆಲ್ಲಿದ್ದೇವೆ? ನಾವು ಜನ್ಮ ಕೊಟ್ಟಿದ ಮಗ ನಮಗ್ ಹೇಳ್ತಾನೆ ಅಂದ್ರೆ ನಾವೆಲ್ಲಿದ್ದೇವೆ? ನಮ್ಮ ಸಮಯವನ್ನ ನಾವು ಬಳಸ್ಕೊಂಡಿಲ್ಲ. ನಾವು ಸಣ್ಣವ್ರ ಇರ್ತಾಯಿಂದ ಅಪ್ಪನ್ ಮಾತ್ ಕೇಳಿದ್ವಿ, ದೊಡ್ಡವರಾದ್ಮೇಲೆ ಅಣ್ಣ ತಮ್ಮಂದ್ರ ಮಾತ್ ಕೇಳಿದ್ವಿ, ಆಮೇಲೆ ಗಂಡನ್ ಮಾತ್ ಕೇಳಿದ್ವಿ. ಯಾಕಂದ್ರೆ ಅಪ್ಪ ಒಬ್ಬ ಸೆಟಲ್ ಆಗಿರೋ ಗಂಡನ ಮದ್ವೆ ಮಾಡ್ಕೊಟ್ರು. ನಮ್ಮ ಲೈಫ್ ಇಷ್ಟೇ ಅಂತ ಹೇಳಿ ನಾವೇನ್ ಮಾಡಿದ್ದೇವೆ? ಒಂದು ಸಂಕುಚಿತ ಮನೋಭಾವನೆಯಲ್ಲಿ ಬೆಳಗ್ತಾ ಇದ್ದೇವೆ. ಹಾಗಾಗಿ ನಮಗೆ ಶಿಲ್ಪಾ ಶೆಟ್ಟಿ ತರ, ಇನ್ಯಾರ್ದೋ ತರ ಸ್ಟೈಲಿಶ್ ಆಗಿ ಇನ್ನೇನೋ ಹೆಸರನ್ನ ಕಲ್ಸೋದಕ್ಕೆ ಆಗ್ತಾ ಇಲ್ಲ. ಸುಧಾಮೂರ್ತಿ ನೋಡಿದಾರೆ? ಅವಕ್ಕೆ ಶಿಲ್ಪಾ ಶೆಟ್ಟಿ ಹಂಗಿರೋದ್ ಬೇಡ. ಸುಧಾಮೂರ್ತಿ ಅವರು ಎಷ್ಟು ಒಂದು ದೊಡ್ಡ ಕಂಪನಿಯ ಓನರ್ ಆಗಿದ್ರು ಸಹಿತ ಹಳ್ಳಿಯಲ್ಲಿರುವ ಯಾವುದೋ 2 ಎಕರೆ 3 ಎಕರೆ ಜಮೀನಿರುವಂತ ಒಬ್ಬ ತೋಟ ಇರುವಂತ ವ್ಯಕ್ತಿಯ ಹೆಂಡತಿ ಎಲ್ಲೋ ನ್ಯಾಷನಲ್ ಲೆವೆಲ್ ಡ್ರೆಸ್ ಅಂತ ತಗೊಂಡ್ಬಂದು ಫೋಟೋ ಶೂಟ್ ಅನ್ನ ಮಾಡ್ತಾರೆ. ಹಾಗಿದ್ರೆ ಸುಧಾಮೂರ್ತಿ ಅವರು ಅಷ್ಟು ದೊಡ್ಡ ಕಂಪನಿಯನ್ನು ಕಟ್ಟಿದ್ರು, ಅವ್ರು ಯಾಕೆ ಇನ್ನು ಸೀರೆಯನ್ನ ಉಟ್ಕೋತಿದ್ದಾರೆ? ಅವ್ರು ಯಾಕೆ ಕರಿಮಣಿ ಸರವನ್ನೇ ಹಾಕ್ತಾ ಇದ್ದಾರೆ? ಇವೆಲ್ಲ ನಾವು ವಿಚಾರ ಮಾಡುವಂತದ್ದು. ಹೊರಗಡೆ ಯಾವ್ದೋ ಒಂದು ಫಂಕ್ಷನ್ ಹೋಗ್ತೀವಿ ಅಂದ ತಕ್ಷಣ ಒಂದಿಷ್ಟು ಫೋಟೋಗಳನ್ನ ತಗೋತೀವಿ, ಅವಳ ವಿಷಯ ಇವಳ ವಿಷಯ ಮಾತಾಡ್ತೀವಿ ಅನ್ನೋಕ್ಕಿಂತ ನಾವು ಏನನ್ನ ಅರ್ತ್ಕೋತಾ ಇದೀವಿ. ಈಗ ಒಂದು ಆಲ್ರೆಡಿ ಏಜ್ ಅನ್ನು ಕಳೆದಿದ್ದೀರಿ, ನೀವು ಮಕ್ಕಳಿಗೆ ಒಳ್ಳೆಯ ಅರಿವನ್ನ ಮೂಡಿಸ್ತಾ ಇದ್ದೀರಿ. ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಇವತ್ತಿನಿಂದಲಾದ್ರೂ ಏನ್ ಮಾಡ್ಬೇಕು? ಅರ್ತ್ಕೋಬೇಕಾಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಬರೋಣ. ನಾವು ಈ ಒಂದು ಕಾಲಘಟ್ಟದಲ್ಲಿ ಮಹಿಳೆಯರು ಸಬಲವನ್ನ ಹೊಂದುತ್ತಾ ಇದೀವಿ. ಯಾರು ಮಹಿಳೆಯರನ್ನ ದೌರ್ಜನ್ಯನ ಮಾಡ್ತಾ ಇಲ್ಲ. ಎಲ್ಲೋ ಒಂದಿಷ್ಟು ಭಾಗ ಮಾಡ್ತಾ ಇದ್ರು. ಆ ಅರಿವು ಯಾರಿಗಿಲ್ಲ? ಹೆಣ್ಮಕ್ಳಿಗಿಲ್ಲ. ಯಾಕಿಲ್ಲ? ಶಿಕ್ಷಣ ಸಿಕ್ಕಿಲ್ಲ. ಯಾರಿಗೆ ಶಿಕ್ಷಣ ಸಿಕ್ಕಿಲ್ಲ, ಆ ಮಹಿಳೆ ಹೊರಗಿನ ಪ್ರಪಂಚದ ಅರಿವಿಲ್ಲ, ಯಾವ ಕಾಯ್ದೆ ಕಾನೂನುಗಳ ಅರಿವಿಲ್ಲದೆ ಗಂಡ ಹೇಳಿದ ಮಾತುಗಳನ್ನಾಗಿರ್ಬೋದು, ಮನೇಲಿ ಇನ್ಯಾವುದೋ ಒಂದು ಜಾಗದಲ್ಲಿ ಕೆಲಸ ಮಾಡ್ತಿರ್ಬೋದು. ಹೆಣ್ಮಕ್ಳಿಗೆ ಎಲ್ಲಿ ಶೋಷಣೆ ನಡೆಯಲ್ಲ? ಎಲ್ಲಾ ಕಡೆ ನಡೆಯುತ್ತಲ್ಲ. ಹಾಗಿದ್ರೆ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ, ಹೆಣ್ಮಕ್ಳು ಅರಿದೇ ಇದ್ದಾಗ, ಶಿಕ್ಷಣವನ್ನ ಪಡೆದೇ ಇದ್ದಾಗ, ನನ್ನ ಸ್ಥಾನಮಾನಗಳು ಏನು ಅಂತ ತಿಳಿದೇ ಇದ್ದಾಗ ಅವೆಲ್ಲ ಆಗ್ತಾ ಹೋಗ್ತವೆ. ಹೆಣ್ಣು ಕೇವಲ ಹೆಣ್ಣಲ್ಲ, ಹೆಣ್ಣನ್ನ ಪದಗಳಿಂದ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಜಗನ್ಮಾತೆಯ ಸ್ವರೂಪ. ಮನೆ ಅನ್ನುವಂತ ಯೂನಿವರ್ಸಿಟಿ ಇದೆಯಲ್ಲ, ಈ ಯೂನಿವರ್ಸಿಟಿಗೆ ನೀವೇ ಲೆಕ್ಚರರು, ನೀವೇ ಪ್ರಾಂಶುಪಾಲರು, ನೀವೇ ಎಲ್ಲರೂ. ಹಾಗಾಗಿ ಇಂದಿನಿಂದ ಹೆಣ್ಮಕ್ಳು ಅರ್ಥಕೊಂಡು ನಿಮ್ಮ ದಿನವನ್ನ ದಿನ ಏನ್ ಮಾಡಿ ಹೊಸತನದಿಂದ ಸಾಕಿ. ಒಂದು ಹೆಣ್ಣು ಮಗಳಾಗಿ, ಹೆಂಡತಿಯಾಗಿ, ಚಿಕ್ಕಮ್ಮನಾಗಿ, ದೊಡ್ಡಮ್ಮನಾಗಿ, ಅಕ್ಕ ತಂಗಿಯಾಗಿ, ಮತ್ತೆ ಅಷ್ಟೇ ಅಲ್ಲದೆ ಅಮ್ಮನಾಗಿ, ದೊಡ್ಡಮ್ಮನಾಗಿ, ಅಜ್ಜಿ, ಮುತ್ತಜ್ಜಿ, ಇಷ್ಟು ಪಾತ್ರಗಳನ್ನ ಒಬ್ಬ ಮಹಿಳೆ ಏನ್ ಮಾಡ್ತಾಳೆ? ಇಡೀ ಜೀವನದಲ್ಲಿ ಅನುಭವಿಸ್ತಾ ಹೋಗ್ತಾಳೆ. ಹೆಣ್ಣು ಮದುವೆ ಆಗೋಕಿನ ಮುಂಚೆ ಅಪ್ಪನ್ ಮಾತನ್ನ ಕೇಳ್ತಾಳೆ. ಮದುವೆ ಆದ್ಮೇಲೆ ಯಾರ ಮಾತು? ಗಂಡನ್ ಮಾತನ್ನ ಕೇಳ್ತಾಳೆ. ಗಂಡ ಇಲ್ಲದೆ ಇದ್ದಾಗ ಮಕ್ಕಳ ಮಾತನ್ನ ಕೇಳ್ತಾಳೆ. ಮಕ್ಕಳು ಇಲ್ಲದೆ ಇದ್ದಾಗ ಮೊಮ್ಮಕ್ಳಿದ್ರೆ ಅವ್ರ ಮಾತನ್ನು ಕೇಳ್ತಾಳೆ. ಯಾಕೆ? ಹೆಣ್ಮಕ್ಳು ಸಹನಾಮೂರ್ತಿ, ಹಾಗೆ ಆದರ್ಶ ಪ್ರಾಯಳು. ಎಲ್ಲಿ ವಿಚಾರಗಳು ಇರ್ತಾವೆ ಅಲ್ಲಿ ಸ್ಫೂರ್ತಿ ಆಗಲು ಬಳಸ್ತಾಳೆ ಮಹಿಳೆ. ಅಪ್ಪನ್ ಮಾತನ್ನ, ಅಣ್ಣನ ಮಾತನ್ನ ಯಾಕೆ ಕೇಳಿದ್ಲು ಅಂದ್ರೆ ಗೌರವದಿಂದ ಕೇಳಿದ್ಲು. ಹೆಂಡತಿ ಗಂಡನ ಮಾತು ಯಾಕೆ ಕೇಳ್ತಾಳೆ? ಪ್ರೀತಿ ಇರೋದಕ್ಕೆ ಕೇಳ್ತಾಳೆ. ಮಕ್ಕಳ ಮಾತನ್ನ, ಮೊಮ್ಮಕ್ಕಳ ಮಾತನ್ನ ಯಾಕೆ ಕೇಳ್ತಾಳೆ? ಮಮತೆಯಿಂದ ಕೇಳ್ತಾಳೆ. ಎಷ್ಟು ಮಾತು ಕೇಳೋದ್ ಗೊತ್ತೋ, ಮಾತು ಕೇಳೋ ಹಾಗೆ ಮಾಡುವ ಶಕ್ತಿ ಯಾರಿಗಿದೆ? ಯಾರಿಗಿದೆ? ಹೆಣ್ಣಿಗೆ ಇದೆಯಲ್ಲ. ಅದಕ್ಕೆ ಎಲ್ಲಾ ಕಡೆ ಹೇಳ್ತಾರೆ. ಸ್ವಾಮೀಜಿ ಒಂದ್ ಕಡೆ ಮಾತಾಡ್ತಾ ಹೇಳ್ತಾ ಇದ್ರು, ಹೆಂಡತಿ ಮದ್ವೆ ಆಗಿ 3 ವರ್ಷ ಆಯ್ತು, ಏನ್ರಿ ನೀವು ಮದ್ವೆಗಿನ ಮುಂಚೆ ನನಗೆ ಪಾರ್ಕ್ ಅದು ಇದು ಅಂತ ಕರ್ಕೊಂಡ್ ಹೋಗ್ತಿದ್ರಿ, ಸಿನಿಮಾ ಅಂತ ಹೇಳಿ, 3 ವರ್ಷ ಆಯ್ತು ಈಗ ನನ್ ಕರ್ಕೊಂಡೇ ಹೋಗ್ತಿಲ್ಲ ಅಂತ.
ಗಂಡ ಹೇಳ್ತಾನೆ ಎಲೆಕ್ಷನ್ ಪ್ರಚಾರ ಎಲ್ಲಿವರೆಗೂ ಮಾಡ್ತಾರೆ, ಎಲ್ಲಿವರೆಗೂ ಮಾಡ್ತಾರೆ, ಎಲೆಕ್ಷನ್ ಮುಗಿಯೋವರೆಗೂ ಅಷ್ಟೇ ಅಲ್ವಾ? ಊರಿಗೆಲ್ಲ ಗೊತ್ತಾಯ್ತಲ್ವಾ ಇಂಥವ್ರ ಹೆಂಡತಿ ಅಂತ. ನಾನಂದು ಸಂಸಾರ ಮಾಡ್ತಾ ಇದ್ದೀನಲ್ಲ, ಇನ್ನು ಏನ್ ನಿನ್ನ ಸಿನಿಮಾ ಕರ್ಕೊಂಡು ಹೋಗ್ಬೇಕು, ಪಾರ್ಕ್ ಕರ್ಕೊಂಡು ಹೋಗ್ಬೇಕು, ನೀನ್ ಮನೇಲಿ ಕೆಲಸ ಮಾಡ್ಕೊಂಡಿರು. ಹಾಗಿದ್ರೆ ಮನೆ ಕೆಲ್ಸಕ್ ಬರೋಣ. ಇಲ್ಲಿ ಎಷ್ಟೋ ಜನ ಕೇಳಿದ ತಕ್ಷಣ ಏನು ಮಾಡಲ್ಲ, ಏನ್ ಕೆಲಸ ಮಾಡ್ತೀರಿ? ಏನೂ ಇಲ್ಲ, ಮನೇಲಿ ಇರ್ತಾನೆ. ಹಾಗಾದ್ರೆ ಮನೇಲಿರೋರು ಬೆಲೆ ಇಲ್ವಾ? ಮನೇಲಿರೋರು ಲೆಕ್ಕಕ್ಕೆ ಬಾರದಷ್ಟು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರ ಕೆಲಸವನ್ನ ಲೆಕ್ಕ ಹಾಕೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮನೆಗೆ ಗಂಡ ದುಡ್ಕೊಂಡ್ ಹಾಕೋದಿರ್ಬೋದು, ಬಟ್ ಮನೆಯನ್ನ ಜವಾಬ್ದಾರಿಯಿಂದ ನಿಭಾಯಿಸೋದು ಯಾರು? ಹೆಣ್ಮಕ್ಳು. ಮನೆಗೆ ಏನು ಬೇಕು ಏನು ಬೇಡ, ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತಾನೆ. ಒಬ್ಬ ಆಫೀಸಿಗೆ ಹೋಗಿದ್ದ ವ್ಯಕ್ತಿ, ಆಫೀಸಲ್ಲಿ ತುಂಬಾ ಟೆನ್ಷನ್ ಶುರು ಆಯ್ತು. ಬಾಸ್ ಏನೋ ಬೈದ್ರು ಕೆಲಸ ನೆಟ್ಟಿಗೆ ಮಾಡಿಲ್ಲ ಅಂತ. ಫುಲ್ ಸ್ಟ್ರೆಸ್ ಅಲ್ಲಿ ಬರ್ತಾ ಇದ್ದ, ಕಾರಲ್ಲಿ ಬರ್ತಾ ಇದ್ದ, ಸ್ಟೇರಿಂಗ್ ಹಿಡ್ಕೊಂಡ. ಸ್ಟ್ರೆಸ್ ಅಲ್ಲಿ ಬರುವಾಗ ಏನಾಗುತ್ತೆ, ಕಾರ್ ಸ್ಟೇರಿಂಗ್ ಶೇಕ್ ಆಗ್ತಾ ಇರತ್ತೆ. ರಾಂಗ್ ರೂಟ್ ಅಲ್ಲಿ ಹೊಡ್ದ, ಅಲ್ಲಿ ಯಾರೋ ಪೊಲೀಸ್ ಇದ್ದವನ್ ಏನ್ ಮಾಡ್ದ, ಫೈನ್ ಹಾಕ್ದ. ಇನ್ನೂ ತಲೆ ಕೆಟ್ಟೋಯ್ತು. ಯಪ್ಪ, ಶಾಲೆಗ ಎಂತ ಸಾರಿ ಶಾಲೆಗೆ ಹೋಗ್ತಿರಲ್ಲ, ಶಾಲೆ ಆಫೀಸಿಗೆ ಹೋದೆ, ಬಾಸ್ ಏನ್ ಮಾಡ್ತಾ ಇದಾರೆ, ಬೈತಾ ಇದಾರೆ. ಇಲ್ಲಿ ಅದೇ ಟೆನ್ಷನ್ ಅಲ್ಲಿ ಬಂದೆ, ಕಾರ್ ಯಾರಿಗೋ ಗುದ್ದಿದೆ, ಇನ್ನೂ ಫೈನ್ ಕಟ್ಟಿದೆ. ಇದೇ ಗೋಳಾಯ್ತು ಅಂತ ಹೇಳಿ ಮನೆಗ್ ಬಂದ. ಮನೆಗ್ ಬರ್ತಾನೆ, ಗೇಟ್ ಪೂರ್ತಿ ತೆಗ್ದಿರತ್ತೆ. ಯಾವ್ದೋ ಮಕ್ಳು ಬಂದಿರ್ತಾರೆ, ಹರಟೆ ಹೊಡಿತಿರ್ತಾರೆ, ಮುಖಕ್ಕೆ ಮಣ್ಣನ್ನ ಹಚ್ಕೊಂಡಿರ್ತಾರೆ. ಇನ್ನೂ ಸಿಟ್ಟು ಜಾಸ್ತಿ ಆಯ್ತು. ಎಲ್ಲಿದ್ದಾಳೆ ನನ್ನ ಹೆಂಡತಿ, ಏನ್ ಮಾಡ್ತಾ ಇದ್ದಾಳೆ, ಹಿಂಗ್ ಗೇಟ್ ತಕೊಂಡಿದಾಳಲ್ಲ ಅಂತ ಒಳಗೋಗ್ ನೋಡ್ತಾನೆ. ಬೆಳಗ್ಗೆ ತಿಂದಿರೋ ಆ ಡೈನಿಂಗ್ ಟೇಬಲ್ ನೊಣಗಳು ಗೊಯ್ ಅಂತಿದ್ವು. ನೊಣಗಳು ಗೊಯ್ ಅಂತಿದ್ದನ್ನ ನೋಡಿ ಮತ್ತೆ ಸಿಟ್ಟು ಬಂತು. ನಾನು ಆಫೀಸಿಗೆ ಹೋದೆ, ಅಲ್ಲಿ ಯಾರಿಗೋ ಫೈನ್ ಕಟ್ಟಿದೆ, ಇಲ್ಲಿ ನೋಡಿದ್ರೆ ಗೇಟ್ ತೆಗ್ದಿದೆ, ಇಲ್ಲಿ ನೋಡಿದ್ರೆ ಊಟ ತಟ್ಟಿ ಬಿದ್ದಿದೆ, ಜುಯಿ ಅಂತಿದೆ ಅಲ್ಲ, ಏನ್ ಮಾಡ್ತಾಳೆ, ಎಲ್ಲಿದ್ಯಾ ಅಂತ ಕೂಗ್ತಾ ಇದ್ದ. ಹಾಗೆ ಮುಂದಕ್ಕೆ ಹೋಗ್ತಾನೆ, ಫ್ರಿಡ್ಜ್ ಓಪನ್ ಆಗಿರತ್ತೆ. ಫ್ರಿಡ್ಜ್ ಓಪನ್, ಅಯ್ಯೋ ಬೆಳಗ್ಗಿಂದ ಎಷ್ಟು ಕರೆಂಟ್ ಹೋಯ್ತೋ ಏನೋ, ನಾನೇ ಕರೆಂಟ್ ಬಿಲ್ ಕಟ್ಬೇಕು, ಎಲ್ಲೋದ್ಲಿ ಇವಳು ಅಂತ ಮತ್ತೆ ಸಿಟ್ಟಿಗೆ ಅದರಿಂದ ಮತ್ತೆ ಮುಂದಕ್ಕೆ ಹೋದ. ಬಾತ್ರೂಮ್ ಅಲ್ಲಿ ಟ್ಯಾಪ್ ಓಪನ್ ಆಗಿತ್ತು, ನೀರ್ ಚೆಲ್ತಾನೆ ಇತ್ತು. ಮತ್ತೆ ಸಿಟ್ಟು ಬಂತು. ಗೊತ್ತಲ್ಲ ಏನೇನ್ ಬೈತಾರೆ ಅಂತ, ಎಲ್ಲರಿಗೂ ಗೊತ್ತಿದೆ, ಅದನ್ನ ನಾನ್ ಸಪ್ರೇಟ್ ಆಗಿ ಹೇಳೋದ್ ಬೇಡ. ಬೈಕೋತ ಹುಡ್ಕೋತ ಹೋದ. ಅವಳು ಅಟ್ಟದ ಮೇಲೆ ಯಾವ್ದೋ ಒಂದು ಕೋಣೆಯಲ್ಲಿ ಆರಾಮಾಗಿ ಕುತ್ಕೊಂಡು ಬುಕ್ಕನ್ನ ಓದ್ತಾ ಇದ್ಲು. ನೋಡಿ ಸಿಟ್ಟು ಬಂತು. ಏನ್ ಮಾಡ್ತಾ ಇದೀಯ ನೀನು? ಅಲ್ಲಿ ಗೇಟ್ ತೆಗ್ದಿದೆ, ನಲ್ಲಿ ಆನ್ ಆಗಿದೆ, ಈ ಕಡೆ ಫ್ರಿಡ್ಜ್ ಓಪನ್ ಆಗಿದೆ, ಅಲ್ಲಿ ನೊಣ ಜೈ ಅಂತಿದೆ, ನೀನೇನ್ ಮಾಡ್ತಿದೀಯ? ಆರಾಮಾಗಿ ಕಾಲ್ ಚಾಚ್ಕೊಂಡು ಬುಕ್ ಓದ್ತಾ ಇದೀಯಾ ಅಂತ. ಆವಾಗ ಅವಳು ಇಷ್ಟು ಸಮಾಧಾನವಾಗಿ ಹೇಳ್ತಾಳೆ, ಪ್ರತಿದಿನ ನೀವ್ ಬಂದ್ ಏನೇ ಅಂತಿದ್ರಿ, ಏನ್ ಮಾಡ್ತೀಯಾ ಮನೇಲಿ ಕೂತು, ಏನ್ ಮಾಡ್ತೀಯಾ? ಹೌದಲ್ಲ, ಇವತ್ತು ಗೊತ್ತಾಗಿದೆಯಾ ನಾನು ಏನ್ ಮಾಡ್ತೇನೆ ಅಂತ. ಗೇಟಿಂದ ಹಿಡಿದು, ಮನೆಯ ಶುದ್ಧೀಕರಣದಿಂದ ಹಿಡಿದು, ಮಕ್ಕಳನ್ನ ಶಾಲೆ ಕಳ್ಸೋದ್ರಿಂದ ಹಿಡಿದು, ಗಂಡ ಆಫೀಸಿಂದ ಬಂದು ಅವನ ಟಯರ್ಡ್, ಆಮೇಲೆ ಏನ್ ಇರುತ್ತಲ್ಲ ಅದು ನಕಾರಾತ್ಮಕ ಭಾವನೆಗಳು, ಅದೆಲ್ಲ ಹಾಕೋದು ಯಾರ ಮೇಲೆ? ಹೆಂಡತಿ ಮೇಲೆ. ಅಷ್ಟೆಲ್ಲಾ ಬೈದ್ರು ಬೇರೆ ಸಟ್ಕೊಂಡ್ ತವ್ರ ಮನೆ ಹೋಗ್ಬಿಟ್ರೆ ಪಾಪ ಕಷ್ಟ. ಫ್ಯಾಮಿಲಿ ಬೆಳೆಯೋದು ಯಾರಿಗೆ? ಅವ್ರದೇ ಅಲ್ಲ. ಅಷ್ಟೆಲ್ಲ ಅರ್ತ್ಕೊಂಡ್ ಎಕ್ಸಾಂಪಲ್ ಹೇಳ್ತಾನೆ. ಯಾರಾದ್ರೂ ಒಬ್ರು ಎದ್ದೇಳ್ರಿ ಮೇಲೆ, ಯಾಕೆ ಯೂನಿಕ್ ಆಗಿರ್ತಾರೆ, ಎಲ್ಲಿದ್ರು ಸಾಧನೆ ಮಾಡುದು. ಯಾರಾದ್ರೂ ಸಾನಿದ್ಯಾ ನೀನೇ ಇದ್ದಿದ್ದು. ಅಲ್ಲಿ ಕಸದಲ್ಲಿ ಕಸ ಕೆದ್ರು ಫುಲ್, ಅದ್ರಲ್ಲಿ ಏನಾದ್ರೂ ಒಂದು ಇಂಪಾರ್ಟೆಂಟ್ ವಸ್ತು ಸಿಗತ್ತಾ ನೋಡು ಬೇಗ. ಅಷ್ಟು ಕಸ ಕೆದಕೋ, ಏನಾದ್ರೂ ಇಂಪಾರ್ಟೆಂಟ್ ವಸ್ತು ಸಿಗತ್ತಾ ನೋಡು. ಕ್ಯಾಪ್ ಕೊಡಿ ಅವಳಿಗೆ. ಏನಿದೆ ಇದ್ರಲ್ಲಿ? ಇದಕ್ ಬೆಲೆ ಇದೆಯಾ? ಇದೆ ಅಲ್ಲ. ಇದನ್ನ ನೀವ್ ಎಲ್ಲಿ ಹಾಕ್ತಿರಿ? ಎಲ್ಲಾದ್ರೂ ಹಾಕ್ರಿ, ರೋಡಲ್ಲಿ ಹಾಕ್ರಿ, ಕಸ ತೊಟ್ಟಿಲ್ ಹಾಕ್ರಿ. ಅಲ್ಲಿ ಕಸ ಇದೆಯಲ್ಲ, ನೀರ ಇಲ್ಲೇ ಇದ್ದರೆ ಹಾಕಿರೋದು. ಆ ಕಸವನ್ನ ನಾವು ಬಂದಾಗಿಂದ ನೋಡ್ತಾ ಇದ್ದಾರೆ. ಆ ಕಸದಲ್ಲಿ ಏನಿದೆ ಯಾರಾದ್ರೂ ನೋಡ್ಬೋದಾಗಿತ್ತು. ಯಾರ್ಯಾರು ಗೊತ್ತಾ ನಾನು 500 ರೂಪಾಯಿ ನೋಟ್ ಇಟ್ಟಿರೋದಲ್ಲಿ? ಇಲ್ಲಲ್ಲ. ಇದು ನಂದೇ 500 ರೂಪಾಯಿ, ಮತ್ತೆ ಯಾರೋ ತಗೊಂಡು ಅಂದ್ಬಿಟ್ಟಿರಿ ಅಂತ ಹೇಳ್ಬಿಟ್ಟಿರ. ಇದು ನಂದೇ 500 ರೂಪಾಯಿ. ಆಯ್ತು, ಇದು ಕಸದಲ್ಲಿತ್ತು. ಸಾನ್ನಿಧ್ಯ ಹೇಳ್ದೆ, ಯಾವ್ದಾದ್ರೂ ಬೆಲೆ ಬಾಳುವ, ಯಾವ್ದಾದ್ರೂ ಕ್ವಾಲಿಟಿ ಇರುವ ವಸ್ತುನ ತಗೊಂಬ ಅಂದೆ. ಅಲ್ಲೆಲ್ಲ ಬೆಂಡಿತ್ತು, ಕಸ ಇತ್ತು, ಯಾವ್ದಾದ್ರು ತರ್ಬೋದಿತ್ತಲ್ಲ. ಅವಳು ಯಾಕೆ 500 ರೂಪಾಯಿ ನೋಟನ್ನೇ ತಂದ್ರು? ಇದಕ್ಕೆ ಏನಿದೆ? ಬೆಲೆ ಇದೆ. ಇದಕ್ಕೆ ನಿಮ್ಮನ್ನ ನೀವು ಹೋಲಿಸ್ಕೊಳ್ರಿ. ನೀನು ಎಲ್ಲೋ ಹಳ್ಳಿಲಿದೀಯಾ, ನಾನು ಇನ್ಯಾರೋ ಮುಸ್ರಿ ತಿಕ್ಕೋರ್ ಮನೇಲಿದ್ದೀನಿ. ನಾನು IAS ಆಫೀಸರ್ ಮಗಳೇ ಆಗ್ಬೇಕಾಗಿತ್ತು ಸಾಧನೆ ಮಾಡೋದಕ್ಕೆ. ನಾನು ಪಾತ್ರೆ ತೊಳೆಯೋರ್ ಮನೇಲಿದ್ದೀನಿ.
ಇನ್ಯಾರೋ ಸಣ್ಣ ಬಡಮೇಷ್ಟು ಮನೇಲಿದೀನಿ. ನೋ, ದುಡ್ಡು ಹೇಗೋ ಹೆಣ್ಣು ಹಾಗೆ. ಹಾಗಾಗಿ ಅವಳಿಗೆ ಏನಂತೀವಿ? ಧನಲಕ್ಷ್ಮಿ ಅಂತೀವಿ. ಧನಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಎಲ್ಲಾ ಲಕ್ಷ್ಮಿಯರು ಹೆಣ್ಣೆ. ಹಾಗಾಗಿ ಈ ದುಡ್ಡು ಯಾವಾಗ ಬ್ಯಾನ್ ಆಯ್ತು ಗೊತ್ತಾ? ಬ್ಯಾನ್ ಆಗಿದ್ದು ಒಂದ್ ಕಾಲ ಗೊತ್ತಾ? ಅವಾಗ ಈ ದುಡ್ಡನ್ನು ಏನ್ ಮಾಡಿದ್ರು? ಎಷ್ಟೋ ಜನ ಸುಟ್ಟು ಹಾಕಿದ್ರು ಚೀಲಗಂಟ್ಲೆ, ಪರ್ಸ್ ಮಾಡ್ಕೊಂಡು ಅಡ್ಡಾಡಿದ್ರು. ಇಲ್ಲೇ ದಾರಿಗೆ ಬಿದ್ರು ಏನ್ ಮಾಡ್ಲಿಲ್ಲ, ತಗೊಂಡ್ಲಿಲ್ಲ. ಹಾಗಾಗಿ ಹಳ್ಳಿಯಲ್ಲಿ ಹುಟ್ಟಿ ದಿಲ್ಲಿಯಲ್ಲಿ ಹುಟ್ಟಿ ನೀವು ಬೆಲೆ ಬಾಳುವ ವಸ್ತುಗಳಾಗಿ ಬದುಕಿ, ನೀವು ಕಷ್ಟ ತೊಟ್ಟಿಯಲ್ಲಿ ಇರ್ಬೋದು, ಒಂದು ಗುಡಿಸಲಲ್ಲಿ ಇರ್ಬೋದು, ನಿಮ್ಮಲ್ಲೂ ಒಂದು ವಿಶೇಷವಾದ ಶಕ್ತಿ ಇದೆ. ನೀವು ಫುಲ್ ಡೇ ಕೆಲಸ ಮಾಡಿ ಸಂಜೆ ತಲೆದಿಂಡಿಗೆ ತಲೆಯನ್ನು ಕೊಡ್ತಿರಲ್ಲ, ಆಗ ಒಂದಿಷ್ಟು ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಳ್ಳಿ. ನಾನು ಏನ್ ಮಾಡ್ತಾ ಇದ್ದೇನೆ? ಇವತ್ತು ಹೋಗಿದ್ನಲ್ಲ ಫಂಕ್ಷನ್ ಅಲ್ಲಿ, ನಾನು ಎಷ್ಟು ಜನಕ್ಕೆ ಒಳ್ಳೇದನ್ ಮಾಡ್ದೆ? ನಾನು ಎಷ್ಟು ಆಟಗಳಲ್ಲಿ ಭಾಗವಹಿಸಿದೆ? ನಾನು ಏನ್ ಕೊಟ್ಟೆ ಕೊಡುಗೆನ ಅಲ್ಲಿ ಅನ್ನೋದನ್ನ ವಿಚಾರ ಮಾಡಿ ನನ್ನಿಂದ ಇನ್ಮೇಲೆ ಏನ್ ಮಾಡೋದಕ್ಕೆ ಸಾಧ್ಯ? ಇಷ್ಟೆಲ್ಲ ಯೋಚನೆ ಮಾಡಿದಾಗ ನಮ್ಮ ಮೆದುಳಿಗೆ ಒಂದಿಷ್ಟು ಅರಿವು ಬರತ್ತೆ. ನಾನು ಎಲ್ಲೋ ಹೋಗ್ಬಿಟ್ರೆ ಇನ್ನೇನೋ ಮಾತಾಡ್ಬಿಡ್ತಾರೆ ಅಂತ. ಒಂದು ಎಕ್ಸಾಂಪಲ್, ಎಲ್ಲರ ಹತ್ರ ವಸ್ತು ಇದೆಯಲ್ಲ, ಕೈ ಮೇಲೆ ಒಂದು ವಸ್ತು ಇಟ್ಕೋಬೋದಾ? ಫೋನ್ ಆಗಿರ್ಬೋದು, ಕರ್ಚೀಫು, ಯಾವ್ದಾದ್ರು ಇಟ್ಕೋಬೋದಲ್ಲ? ಹಾ, ನಾನೇ ಹಂಗೆ ಇಟ್ಕೊಂಡಿರಿ. ನಾನು ಹೇಳ್ತಾನೆ ಸಂಜೆವರೆಗೂ ಇಟ್ಕೊಳ್ಳಿ ಅಂತ. ಹಿಡ್ಕೋತೀರಾ? ಹಿಡ್ಕೊಳಲ್ಲ. ಯಾಕೆ? ನಿಮ್ಗೇನ್ ತಲೆ ಸಮಯ ಇಲ್ರಿ. ನಾನ್ ಯಾಕೆ ನೀವು ಹೇಳಿದ್ದನ್ನ ಕೇಳ್ಕೊಂಡು ಸಂಜೆ ಮಟ್ಟ ಇಲ್ಲೇ ಇರ್ಲಿ? ನಂದೇ ಆದಂತ ಒಂದು ಫ್ಯಾಮಿಲಿ ಇದೆ, ನನಗೆ ಟೈಮ್ ಸಾಕಾಗಿದೆ. ನನಗೆ ಏನಾಗ್ತಿದೆ ಫಸ್ಟ್ ಹಿಡ್ಕೊಂಡಾಗ? ವೇಟ್ ಹಿಡ್ಕೊಂಡಾಗ ಏನಾಗತ್ತೆ? ಮಾತಾಡಿ, ಏನಾಗ್ತಿದೆ? ಭಾರ ಆಗ್ತಿದೆಯಲ್ಲ? ಇದಕ್ಕೆ ಸರಿಯಾಗಿ ಹೊಂದಿಕೆ ಆಗುವಂತ ಒಂದು ಉದಾಹರಣೆ ಹೇಳ್ತಾನೆ. ಬೇರೆ ಯಾರು ನನಗೆ ಏನೋ ಅಂದ್ರು, ಇದು ದೊಡ್ಡ ಸಾಮಾಜಿಕ ಪಿಡುಗು ಅನ್ನೋ ತರ ಆಗಿದೆ. ಎಲ್ಲರೂ ಹೋಗ್ಲಿ, ನನಗೆ ಅವ್ರೇನೋ ಅಂದ್ರು, ನನಗೆ ಇವ್ರೇನೋ ಅಂದ್ರು, ನನಗೆ ನೆಗೆಟಿವ್ ಆಗಿ ಮಾತಾಡಿದ್ರು, ನನ್ ಹಂಗ ಅದು. ಹಾಗಾಗಿ ಪ್ರತಿದಿನ ಜೀವನ ನಿತ್ಯೋತ್ಸವ, ಪ್ರತಿದಿನ ಬದುಕ್ಬೇಕು. ಎಷ್ಟೋ ಜನ ರೂಪಾಗಿ ಹತ್ತಿದೀರಿ ಎಲ್ಲರೂ ನನ್ನನ್ನು ಸೇರಿ ಹತ್ತಿದೀವಲ್ಲ, ಅವಾಗ ಯಾರು ಬಂದಿದ್ರ ಯಾಕೆ ಕಟ್ತಾ ಇದೀಯಾ ಅಂತ ಕೇಳಕ್ಕೆ ಇಲ್ಲ ಅಲ್ಲ. ಸಾಕಾಗುವಷ್ಟು ಹತ್ತು ಕೊನೆಗೆ ಏನ್ ಮಾಡಿದೀವಿ? ಸಾಕು, ಮನೆ ಸಾಕಿಷ್ಟು, ಸ್ವಲ್ಪ ಹೊರ ಹೋಗೋಣ, ಸ್ವಲ್ಪ ಬೇರೆ ಫ್ರೆಂಡ್ ಅನ್ನ ಮಾತಾಡ್ಸ್ಬರೋಣ. ಆ ಕಟ್ಟೆ ಮೇಲೆ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡಿದ್ರು, ನಾನ್ ರೂಪಲ್ಲಿ ಹತ್ತಿದ್ರು ನಾನು ಹೇಳ್ಕೊಳಲ್ಲ. ಹೇಳ್ಕೊಳ್ತೀವ ನಾವು? ಹೇಳ್ಕೊಳಲ್ಲ. ಯಾಕೆ? ನಾವ್ ಏನೇ ಮಾಡಿದ್ರು ನಮ್ಮದು ಮರ್ಯಾದೆ ಹೋಗುತ್ತೆ, ಅದು ಹೋಗುತ್ತೆ, ಇದು ಹೋಗುತ್ತೆ ಅಂತ ಹೇಳಿ ನಮ್ಮ ವಿಷಯಗಳನ್ನು ಮುಚ್ಚಿಟ್ಟು ಬೇರೆ ವಿಷಯಗಳನ್ನ ಮಾತಾಡಿ ಮನಸ್ಸಿಗೊಂದಿಷ್ಟು ಸಮಾಧಾನ ಮಾಡಿಕೊಂಡು ಮತ್ತೆ ಯಥಾ ಪ್ರಕಾರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿದ್ದರು ಎಲ್ಲರೂ ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೋತಾ ಇದ್ದೀರಿ. ನಿಮ್ಮ ಮನೆಯಲ್ಲೂ ಕಷ್ಟಗಳಿರೋದೆ, ನನ್ನನ್ನು ಸೇರಿ ಕಷ್ಟಗಳು ಯಾರಿಗಿರೋಲ್ಲ, ಎಲ್ಲರಿಗೂ ಇರುತ್ತೆ. ಆ ಕಷ್ಟದಲ್ಲಿ ನಾನು ನನ್ನನ್ನ ಒಂದಿಷ್ಟು ಬದುಕನ್ನ ಸಾರ್ಥಕತೆಯತ್ತ ಒಯ್ಬೇಕು. ನನ್ನ ಮಗಳು ನನ್ನಂಗೆ ಆಗೋದು ಬೇಡ, ಅವಳೊಂದು ಎತ್ತರದ ಸ್ಥಾನದಲ್ಲಿರ್ಲಿ. ನನ್ನ ಮನೆಯವರು ಎಷ್ಟು ನನಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ, ಅವರಿಗಾಗಿ ನಾನೊಂದಿಷ್ಟು ಆದರ್ಶಪ್ರಾಯವಾಗಿ ಬದುಕೋಣ ಅನ್ನುವಂಥ ಮನಸ್ಥಿತಿಯನ್ನ ನೀವು ಹೊಂದಬೇಕು. ಮನೆಯಲ್ಲಿ ನಾವೇ ಡಾಮಿನೇಟ್ ಮಾಡೋದು ಏನಂತ ಹೇಳೋದು, ಎಲ್ಲ ಕೆಲಸ ನಾನೇ ಮಾಡಬೇಕು, ಮಗ ಏನು ಮಾಡಲ್ಲ, ಮಗಳೇನು ಮಾಡಲ್ಲ, ಗಂಡ ಅಂತೂ ಏನೂ ಮಾಡಲ್ಲ, ಯಾರಿಗೆ ಹೇಳೋಣ ಕಷ್ಟ. ಪಾಪ ಹುಷಾರಿಲ್ಲ, ಗಂಡ ಬಂದಿರ್ತಾರೆ, ಅದೇ ಪಾತ್ರೆ ತೊಳಿಲ್ಲ ಅಂತ ತೊಳೆ ಶುರು ಮಾಡಿದ ತಕ್ಷಣ ಇವ್ರು ಬರ್ತಾರೆ. ನೋಡ್ಕೊಂಡಿದ್ರು, ನೀರು ನೋಡಲ್ಲ ಹೆಂಗ್ ಬರ್ತಿದ್ಯಾ, ಪಾತ್ರೆ ಸೋಪ್ ಹಂಗೆ ಇದೆ, ನೀವೇನ್ ಪಾತ್ರೆ ತೊಳಿತೀಯ ಬಾಯಿ ಕಡೆ. ಮಗ ಕಸ ಹೊಡಿತಿರ್ತಾನೆ, ಕಸ ಚೆಲ್ಲಿರುತ್ತೆ, ಹೆಂಗೋ ಹೊಡಿತಾ ಇರ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಲ್ಲ, ಕಸ ಹೊಡಿಬೇಡ ಬಾಯಿ ಕಡೆ, ಏನ್ ಕಸ ಹೊಡಿತೀಯ, ಹಿಂಗ್ ಮಾಡಿದ್ರೆ ಮುಗಿದ ಕೆಲಸ ಅಂತ ಅವನ ಕೆಲಸವನ್ನ ಬಿಡಿಸ್ತವ್ರು ಯಾರು? ನಾವಲ್ಲ. ಗಂಡ ಏನೋ ಪಾತ್ರೆ ತೊಳಿದ್ರು, ಹುಷಾರಿಲ್ಲ ಅಂತ ಬಂದಿದ್ರು, ಪ್ರೀತಿ ಕಾಳಜಿ ತೋರ್ಸಕ್ಕೆ, ಅವ್ರು ಬಿಡಿಸ್ತವ್ರು ಯಾರು? ನಾವೇ. ಎಲ್ಲ ಕೆಲಸವನ್ನ ನೀವೇ ಬಿಡಿಸಿ, ನೀವೇ ಕೆಲಸ ಮಾಡಿ, ನಾನೇನೋ ಎಲ್ಲ ಮಾಡಿದೀನಿ ಅಂದ್ರೆ ಬಿಡಿ ಒಂದಿಷ್ಟು. ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಉಮೇಶ್ ಸರ್ ಅಮ್ಮನ ನೋಡಿ ನಂಗೆ ಭಾರಿ ಖುಷಿ ಆಯ್ತು. ನಮ್ಮ ಲೆವೆಲ್ಗಿಂತ ಕೆಳಗೆ ಅಂದ್ರೆ ಸಣ್ಣ ಮಕ್ಕಳ ಲೆವೆಲ್ಗೆ ಆಟವನ್ನ ಆಡ್ತಾ ಇದ್ದಾರೆ. ಎಷ್ಟು ಮಕ್ಕಳು ಅವರಿಗೆ ಇರ್ಬೋದು ಸರ್? ಎಷ್ಟು ಮಕ್ಕಳು? 4 ಜನ. ಈಗ ಒಂದು ಮಕ್ಕಳು ಮಾಡ್ಕೊಂಡವರಿಗೆ ಏನೇನೋ ನೋವುಗಳು, ಏನೇನೋ ತಾಪತ್ರಯಗಳು. 4 ಮಕ್ಕಳನ್ನ ಮಾಡ್ಕೊಂಡು ಮಕ್ಕಳು ಮೊಮ್ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ, ಅವರು ಈಗಲೂ ಆಕ್ಟಿವ್ ಆಗಿದ್ದಾರೆ. ಅವ್ರಿಗೆ ತಾಯಿ ಮಕ್ಕಳನ್ನ ಬೆಳೆಸಿ ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಇರಿಸಿ ಮತ್ತೆ ಮೊಮ್ಮಕ್ಕಳ ಜೀವನ ನೋಡೋದಕ್ಕೆ ಅವರ ಆರೋಗ್ಯಕ್ಕಿಂತ ಆಕ್ಟಿವ್ ಆಗಿದ್ದಾರೆ. ಹಾಗಾದ್ರೆ ಆ ಒಂದು ಮಹಿಳೆ ಸಾಕಲ್ಲ ನಮಗೆ ಎಕ್ಸಾಂಪಲ್ ತಗೊಳಕ್ಕೆ. ಇಲ್ಲಿ ಯಾರಾದ್ರೂ ಮಾತಾಡಿದ್ರೆ
ಬಿಟ್ಬಿಡಿ, ಮಾಡ್ಲಿ, ಒಂದಿಷ್ಟು ಕಲೀಲಿ. ಮಗಳು ಕೆಲಸ ಮಾಡ್ತಾಳ, ತಪ್ಪು ಮಾಡ್ತಾಳ, ಮಾಡಿದ್ರೆ ಬಿಟ್ಬಿಡಿ. ಮನೆಯವರು ಹೆಲ್ಪ್ ಮಾಡ್ತಾರ, ಮಗಳು ಹೆಲ್ಪ್ ತಗೊಳ್ಳಿ. ಎಷ್ಟು ವೈಜ್ಞಾನಿಕವಾಗಿ ಬೆಳಕಿದ್ರೆ ಬಟ್ಟೆ ತೊಳೆಗೆ ಏನ್ ಬಂದಿದೆ? ವಾಷಿಂಗ್ ಮಿಷಿನ್ ಬಂದಿದೆ. ಪಾತ್ರೆ ತೊಳೆಗೂ ಮಿಷನ್ ಬಂದಿದೆ. ಇದು ನಮ್ಮ ಮನೆಯಲ್ಲಿಲ್ಲ. ಮಿಕ್ಸಿ ಬಂದಿದೆ, ರುಬ್ಬೋ ಆಗಿಲ್ಲ, ಬೀಸೋ ಆಗಿಲ್ಲ, ಎಲ್ಲ ಬಂದಿದೆ. ಆದ್ರೂ ನಾವು ಹಿಂದಿನ ಮಹಿಳೆಯರನ್ನ ಮನೇಲಿ ಹಾಕಿದ್ದೀವಿ. ಯೋಚನೆ ಮಾಡೋದಲ್ವಾ? ಹಾಗಾಗಿ ಒಂದಿಷ್ಟು ಮೀಸಲಾತಿಗಳನ್ನ ಸರ್ಕಾರ ನಿಮಗಾಗಿ ಕೊಟ್ಟಿದೆ. ಸಂಘಗಳನ್ನ ಕಟ್ಕೊಳ್ಳಿ, ಒಂದಿಷ್ಟು ದುಡ್ಡನ್ನ ತಗೊಳ್ಳಿ ಸಂಘಗಳಿಂದ. ನಿಮ್ಮದೇ ಆದ ಗೃಹ ಕೈಗಾರಿಕೆಗಳನ್ನ ಸ್ಟಾರ್ಟ್ ಮಾಡಿ. ಬಟ್ಟೆ ಹೊಲಿಯೋದ್ರಿಂದ, ಒಂದು ಕುಶನ್ ವರ್ಕ್ ಹಾಕೋದ್ರಿಂದ, ಒಂದು ಎಂಬ್ರಾಯ್ಡ್ರಿಂಗ್ ಮಾಡೋದ್ರಿಂದ, ಒಂದು ಸೀರೆ ಪ್ಲೇಟ್ ಮಾಡೋದ್ರಿಂದ ಇಲ್ಲಿಂದ ಶುರು ಮಾಡಿ ನಿಮ್ಮ ಜೀವನವನ್ನ ಇನ್ನೇನು ಕಳೆದೋಗಿಲ್ಲ. ಇರುವಷ್ಟು ಜೀವನ ಏನಾಗಿ ಬೇರೆಯವರಿಗೆ ಸ್ಫೂರ್ತಿಯಾಗಿ ನಿಮ್ಮದೇ ಆದಂಥ ಹೆಸರನ್ನ, ನಿಮ್ಮದೇ ಆದಂಥ ವ್ಯಕ್ತಿತ್ವವನ್ನ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹಾಕಿ ನಿಮ್ಮಿಂದ ಯಾರೋ ಎಲ್ಲೋ ಸ್ಫೂರ್ತಿ ಆಗೋಬೇಡ. ನನಗೆ ಸರ್ ಹೇಳಿದೆ ಸ್ವಲ್ಪ ಜನ, ನನಗೆ ಬೇಡ ಜನ. ಇಲ್ಲಿರುವ ಯಾರೋ ಒಬ್ರು ನನ್ನ ಮಾತು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕು, ನಂಗೆ ಅದೇ ತೃಪ್ತಿ. ಹಾಗಾಗಿ ಎಲ್ಲೋ ಇದ್ದ ನಾನು ಹಳ್ಳಿಯಲ್ಲೇ ಬೆಳೆದಳು. ಇವತ್ತು ನಿಮ್ಮ ಮುಂದೆ ಅಮ್ಮನಂತ ವಯಸ್ಸಾದ ವ್ಯಕ್ತಿಗಳ ಮುಂದೆ ನಿಂತಿದ್ದೇನೆ ಅಂದ್ರೆ ನನ್ನ ಭಾಗ್ಯ. ನೋಡ ಈಗ ಎಷ್ಟು ಜನ ಆಕ್ಟಿವ್ ಆಗಿದೆ ಅಂತ ಮಾಡ್ತಿದ್ದೀವಿ. ಲಾಸ್ಟ್ ಒಂದು ಪ್ರಶ್ನೆ, ಜೋರ ಉತ್ತರ ಹೇಳ್ಬೇಕು. ಯೋಚನಾ ಶಕ್ತಿ ಹೇಗಿದೆ ಅಂತ ಪರೀಕ್ಷೆ ಮಾಡ್ತಾನೆ. ಒಬ್ಬ ಹುಡುಗ ಕಪ್ಪಿದ್ದ, ಹುಡುಗಿ ಏನಿದ್ಲು? ವೈಟ್ ಇದ್ಲು. ಗೊತ್ತೇ ಇಲ್ಲ ಇದು. ಹುಡುಗ ಲಾಕಿದ್ದ, ಕಪ್ಪಿದ್ದ, ಹುಡುಗಿ ವೈಟ್ ಇದ್ಲು. ಇಬ್ರಿಗೂ ಮದುವೆ ಆಯ್ತು. ಮದುವೆ ಆದ ತಕ್ಷಣ ಒಂದು ಮಗು ಹುಟ್ಟಿದ್ದು. ಆಗ ತಾನೇ ಹುಟ್ಟಿದ ಮಗುವಿನ ಹಲ್ಲಿನ ಬಣ್ಣ ಯಾವ್ದಿರುತ್ತೆ? ಯಾವ್ದಿರುತ್ತೆ? ಅಲ್ವಾ? ನಾವು ಹುಟ್ಟಿನ ಗಂಡು ಕಪ್ಪಾದ್ರೆ ಹುಡುಗಿ ಬೆಳ್ಳಗಾದ್ರೆ ಮಿಕ್ಸ್ ಬ್ರೌನ್ ಕಲರ್ ಬರುತ್ತಾ? ಅಥವಾ ಅಲ್ಲೂ ಯಾರಿಗಲ್ಲ ಅಲ್ಲಿ ವೈಟ್ ಇರುತ್ತೆ. ಇದು ಸಾಮಾನ್ಯ ಜ್ಞಾನ. ಯೋಚನೆ ಹೇಗಿರ್ಬೇಕು ಅಂದ್ರೆ ಹುಟ್ಟಿದ ಮಗುವಿಗೆ ಏನಿರಲ್ಲ ಅಲ್ಲಿರಲ್ಲ. ತಮಾಷೆ ಆಗಿರ್ಬೋದು, ಬಟ್ ಯೋಚನೆ ಮಾಡುವಂತ ಸ್ಕಿಲ್ ಆಯ್ತು. ನಮ್ಮ ಬ್ರೈನು, ನಿಮ್ಮ ಬ್ರೈನು, ಮತ್ತೆ ಸಾಧನೆ ಮಾಡುವಂತ ವ್ಯಕ್ತಿಯ ಬ್ರೈನು ಇಷ್ಟೇ ಇದೆ. ಯಾರು ಹೆಚ್ಚು ಯೋಚನೆಯನ್ನ ಮಾಡ್ತಾರೆ, ಯಾರು ಹೆಚ್ಚು ಆಕ್ಟಿವ್ ಆಗಿರ್ತಾರೆ, ಅವರಿಗೆ ಏನಾಗುತ್ತೆ? ಸಮಾಜ ಸ್ವೀಕೃತವನ್ನ ಮಾಡ್ಕೊಳ್ಳುತ್ತೆ, ಒಂದಿಷ್ಟು ಗೌರವವನ್ನ ಕೊಡುತ್ತೆ. ಹಾಗಾಗಿ ಮುಂದೊಂದು ದಿನ ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಸೊರಬ ತಾಲೂಕಿನಲ್ಲಿ ಮಹಿಳಾ ವೇದಿಕೆ ಇದೆಯಲ್ಲ, ಇದು ಅದ್ಭುತವಾಗಿ ಬಂದಲ್ಲಿ ಅದಕ್ಕೆ ಸತ್ಯವಾಗಿ ಏನ್ ಬಂತು? ಕರೆಕ್ಟ್ ಬಂತು. ನಿಮ್ಮ ಸಂಘ ಚೆನ್ನಾಗಿ ಬೆಳೀಲಿ. ನನ್ನಿಂದ ಒಂದಿಷ್ಟು ಜನ ಸ್ಫೂರ್ತಿಯಾಗಿದ್ರೆ ಅದೇ ನನ್ನ ಮಾತಿಗೆ ಸಾರ್ಥಕತೆ ಆಗುತ್ತೆ ನಾನು ಭಾವಿಸ್ತೇನೆ. ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ರಾಧಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ.